ಗೈಸ್ ಬನ್ನಿ ಇವಾಗ ಈ ಒಂದು ಎಕ್ಸ್ಪೆರಿಮೆಂಟ್ ಗೆ ಏನೇನ್ ಕಾಂಪೋನೆಂಟ್ಸ್ ಗಳು ಬೇಕಾಗುತ್ತೆ ಅಂತ ನೋಡ್ಕೊಬರೋಣ. ಇಲ್ಲಿ ನಾನು 10 ಮೇಲ್ ಟು ಫಿಮೇಲ್ ಜಂಪರ್ ವೈರ್ ನ ತಗೊಂಡಿದ್ದೀನಿ, ನೋಡಬಹುದು 10 ಮೇಲ್ ಟು ಫಿಮೇಲ್ ಜಂಪರ್ ವೈರ್ ನ ತಗೊಂಡಿದ್ದೀನಿ. ಹಾಗೆ DC 5V ಮೊಬೈಲ್ ಚಾರ್ಜರ್ ನ ತಗೊಂಡಿದ್ದೀನಿ. HC05 ಬ್ಲೂಟೂತ್ ಮಾಡ್ಯೂಲ್ ನ ತಗೊಂಡಿದ್ದೀನಿ, ನೋಡಬಹುದು. ಹಾಗೆ 5V ಪ್ಯಾಸಿವ್ ಬಜಾರ್ ನ ತಗೊಂಡಿದ್ದೀನಿ. 16:2 LCD ಡಿಸ್ಪ್ಲೇ ನ ತಗೊಂಡಿದ್ದೀನಿ, ನೋಡಬಹುದು. LCD ಡಿಸ್ಪ್ಲೇ ಬ್ಯಾಕ್ ಸೈಡ್ ನೋಡಿದ್ರೆ I2C ಮಾಡ್ಯೂಲ್ ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ಹೇಗೆ ಕನೆಕ್ಟ್ ಮಾಡೋದು ಅಂತ ನಾನೊಂದು ವಿಡಿಯೋ ಮಾಡಿದ್ದೀನಿ, ಆ ಒಂದು ವಿಡಿಯೋನ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕ್ತೀನಿ, ಚೆಕ್ ಮಾಡಬಹುದು. ಹಾಗೆ ಇವಾಗ ಒಂದು ಆರ್ಡಿನೋ ಯೂನೋ ನ ತಗೊಂಡಿದ್ದೀನಿ, ನೋಡಬಹುದು. ಆರ್ಡಿನೋ ಯೂನೋಗೆ ಡಾಟಾ ಟ್ರಾನ್ಸ್ಫರ್ ಕೇಬಲ್ ನ ತಗೊಂಡಿದ್ದೀನಿ, ನೋಡಬಹುದು. ಸೊ ಗೈಸ್ ಬನ್ನಿ ಇವಾಗ ಇಷ್ಟು ಕಾಂಪೋನೆಂಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಬ್ಲೂಟೂತ್ LCD ಮೆಸೇಜ್ ಡಿಸ್ಪ್ಲೇ ನ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕನೆಕ್ಷನ್ಸ್ ನ ಸ್ಟಾರ್ಟ್ ಮಾಡೋಣ ಗೈಸ್. ಸೊ ಗೈಸ್ ನಾನು ಇವಾಗ ಫಸ್ಟ್ LCD ಡಿಸ್ಪ್ಲೇ ಮತ್ತೆ ಒಂದು ಆರ್ಡಿನೋ ಯೂನೋಗೆ ಕನೆಕ್ಷನ್ಸ್ ನ ಕೊಡ್ಕೊಂತೀನಿ. ಸೊ ಇವಾಗ ಇಲ್ಲಿ ನೋಡಬಹುದು, ಹಾಗೆ 2 ಫಿಮೇಲ್ ಜಂಪರ್ ವೈರ್, ಒಂದು ಮೇಲ್ ಜಂಪರ್ ವೈರ್ ನ ಈ ತರ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್ ನಾನು ಈ ತರ 3 ವೈರ್ ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಒಂದು ಫಿಮೇಲ್ ಜಂಪರ್ ವೈರ್ ನ LCD ಡಿಸ್ಪ್ಲೇ ಅಲ್ಲಿ VCC ಅಂತ ಇರುತ್ತೆ ನೋಡಿ, ಅಲ್ಲಿಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ. ನೋಡಬಹುದು ಗೈಸ್, VCC ಗೆ ಕನೆಕ್ಟ್ ಮಾಡಿದ್ದೀನಿ. ಹಾಗೆ ಒಂದು ಮೇಲ್ ಜಂಪರ್ ವೈರ್ ನ ಈ ಒಂದು ಆರ್ಡಿನೋ ಯೂನೋದಲ್ಲಿರುವ 5V ಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಇವಾಗ ನೋಡಬಹುದು ಗೈಸ್, ಆರ್ಡಿನೋ ಯೂನೋದಲ್ಲಿ 5V ಅಂತ ಇದೆಯಲ್ಲ, ಅಲ್ಲಿಗೆ ಕನೆಕ್ಟ್ ಮಾಡಿದ್ದೀನಿ. ಇವಾಗ ಇನ್ನ 3 ಮೇಲ್ ಟು ಫಿಮೇಲ್ ಜಂಪರ್ ವೈರ್ ನ ತಗೊಂಡು I2C ಮಾಡ್ಯೂಲ್ ಅಲ್ಲಿ ಗ್ರೌಂಡ್ ಇದೆಯಲ್ಲ, ಅಲ್ಲಿಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ ಒಂದು ಜಂಪರ್ ವೈರ್ ನ. ಹಾಗೆ LCD ಡಿಸ್ಪ್ಲೇ ಅಲ್ಲಿ SD ಅಂತ ಇದೆ ನೋಡಿ, ಅಲ್ಲಿಗೆ ಒಂದು ಜಂಪರ್ ವೈರ್ ನ ಕನೆಕ್ಟ್ ಮಾಡ್ತೀನಿ. ಹಾಗೆ ಇನ್ನೊಂದು ಲಾಸ್ಟ್ ಜಂಪರ್ ವೈರ್ ನ ತಗೊಂಡು LCD ಡಿಸ್ಪ್ಲೇ ಅಲ್ಲಿ SCL ಅಂತ ಇದೆಯಲ್ಲ, ಅಲ್ಲಿಗೆ ಕನೆಕ್ಟ್ ಮಾಡ್ತೀನಿ. ಆರ್ಡಿನೋ ಯೂನೋಗೆ ಸರ್ಕ್ಯೂಟ್ ಡಯಾಗ್ರಾಮ್ ಮತ್ತೆ ಕೋಡ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೋಡಬಹುದು. ಸೊ ಗೈಸ್ ಇವಾಗ LCD ಡಿಸ್ಪ್ಲೇ ಅಲ್ಲಿ ಗ್ರೌಂಡ್ ಅಂತ ಇದೆ ನೋಡಿ, ಆ ಒಂದು ಗ್ರೌಂಡ್ ಪಿನ್ ನ ಈ ಒಂದು ಆರ್ಡಿನೋ ಯೂನೋದಲ್ಲಿ ಗ್ರೌಂಡ್ ಅಂತ ಇರುತ್ತಲ್ಲ, ಅಲ್ಲಿಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಇವಾಗ ನೋಡಬಹುದು ಗೈಸ್ LCD ಡಿಸ್ಪ್ಲೇ ಅಲ್ಲಿ SDA ಅಂತ ಇದೆ ನೋಡಿ, ಆ ಒಂದು ಪಿನ್ ನ ಆರ್ಡಿನೋ ಯೂನೋದಲ್ಲಿ ಇರುವ ಅನಲಾಗ್ ಪಿನ್ A4 ಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಇವಾಗ ನೋಡಬಹುದು ಗೈಸ್, A4 ಗೆ ಕನೆಕ್ಟ್ ಮಾಡಿದೀನಿ. ಹಾಗೆ LCD ಡಿಸ್ಪ್ಲೇ ಅಲ್ಲಿ SCL ಅಂತ ಇದೆ, ನೋಡಬಹುದು. ಆ ಒಂದು ಪಿನ್ ನ ಆರ್ಡಿನೋ ಯೂನೋದಲ್ಲಿ ಇರುವ ಅನಲಾಗ್ ಪಿನ್ A5 ಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ. ನೋಡಬಹುದು ಗೈಸ್, A5 ಗೆ ಕನೆಕ್ಟ್ ಮಾಡಿದೀನಿ. LCD ಡಿಸ್ಪ್ಲೇ ಅಲ್ಲಿ SCL ಅಂತ ಇದೆ ನೋಡಿ, ಆ ಒಂದು ಪಿನ್ ನ ಆರ್ಡಿನೋ ಯೂನೋದಲ್ಲಿರುವ ಅನಲಾಗ್ ಪಿನ್ A5 ಗೆ ಕನೆಕ್ಟ್ ಮಾಡಿದೀನಿ. ಇವಾಗ LCD ಡಿಸ್ಪ್ಲೇ ಮತ್ತೆ ಆರ್ಡಿನೋ ಯೂನೋಗೆ ಕನೆಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ HC05 ಬ್ಲೂಟೂತ್ ಮಾಡ್ಯೂಲ್ ನ ಕನೆಕ್ಟ್ ಮಾಡೋಣ. ಅದಕ್ಕೆ ನಾನು ಆರ್ಡಿನೋ ಯೂನೋಗೆ ಮತ್ತೆ LCD ಡಿಸ್ಪ್ಲೇಗೆ 3 ವೈರ್ ಒಟ್ಟಿಗೆ ಕನೆಕ್ಟ್ ಮಾಡಿದ್ದೆ ನೋಡಿ. ಇಲ್ಲಿ ಆ ಒಂದು ವೈರ್ ಅಲ್ಲಿ ಫಿಮೇಲ್ ಜಂಪರ್ ವೈರ್ ನ ತಗೊಂಡು HC05 ಬ್ಲೂಟೂತ್ ಮಾಡ್ಯೂಲ್ ಅಲ್ಲಿ 5V ಅಂತ ಇದೆಯಲ್ಲ, ಅಲ್ಲಿಗೆ ಒಂದು ಪಿನ್ ನ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಹಾಗೆ ಇನ್ನ 2 ಮೇಲ್ ಟು ಫಿಮೇಲ್ ಜಂಪರ್ ವೈರ್ ನ ತಗೊಂಡು HC05 ಬ್ಲೂಟೂತ್ ಮಾಡ್ಯೂಲ್ ಅಲ್ಲಿ ಗ್ರೌಂಡ್ ಅಂತ ಇದೆ ನೋಡಿ, ಆ ಒಂದು ಪಿನ್ ನ ಆರ್ಡಿನೋ ಯೂನೋದಲ್ಲಿ ಗ್ರೌಂಡ್ ಅಂತ ಇದೆಯಲ್ಲ, ಅಲ್ಲಿಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ. ನೋಡಬಹುದು ಗೈಸ್, ಗ್ರೌಂಡ್ ಗೆ ಕನೆಕ್ಟ್ ಮಾಡಿದೀನಿ. ಹಾಗೆ HC05 ಬ್ಲೂಟೂತ್ ಮಾಡ್ಯೂಲ್ ಅಲ್ಲಿ TX ಅಂತ ಇದೆ ನೋಡಿ, ಆ ಒಂದು ಪಿನ್ ನ ಆರ್ಡಿನೋ ಯೂನೋದಲ್ಲಿ ಇರುವ ಡಿಜಿಟಲ್ ಪಿನ್ ನಂಬರ್ 10 ಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ. ನೋಡಬಹುದು ಗೈಸ್, ಡಿಜಿಟಲ್ ಪಿನ್ ನಂಬರ್ 10 ಗೆ ಕನೆಕ್ಟ್ ಮಾಡಿದೀನಿ. HC05 ಬ್ಲೂಟೂತ್ ಮಾಡ್ಯೂಲ್ ಅಲ್ಲಿ TX ಅಂತ ಇದೆ ನೋಡಿ, ಆ ಒಂದು ಪಿನ್ ಆರ್ಡಿನೋ ಯೂನೋದಲ್ಲಿ ಇರುವ ಡಿಜಿಟಲ್ ಪಿನ್ ನಂಬರ್ 10 ಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಗೈಸ್ ಇವಾಗ ಇನ್ನೊಂದು ಮೇಲ್ ಟು ಫಿಮೇಲ್ ಜಂಪರ್ ವೈರ್ ನ ತಗೊಂಡು HC05 ಬ್ಲೂಟೂತ್ ಮಾಡ್ಯೂಲ್ ಅಲ್ಲಿ RX ಅಂತ ಇದೆ ನೋಡಿ, ಆ ಒಂದು ಪಿನ್ ಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಆ ಒಂದು ಪಿನ್ ಗೆ ಕನೆಕ್ಟ್ ಮಾಡ್ಬಿಟ್ಟು ಆ ಒಂದು ಪಿನ್ ನ ಆರ್ಡಿನೋ ಯೂನೋದಲ್ಲಿ ಇರುವ ಡಿಜಿಟಲ್ ಪಿನ್ ನಂಬರ್ 11 ಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಇವಾಗ ನೀವು ಇಲ್ಲಿ ನೋಡಬಹುದು ಗೈಸ್, HC05 ಬ್ಲೂಟೂತ್ ಮಾಡ್ಯೂಲ್ ಅಲ್ಲಿ RX ಅಂತ ಇದೆ ನೋಡಿ, ಆ ಒಂದು ಪಿನ್ ನ ಆರ್ಡಿನೋ ಯೂನೋದಲ್ಲಿ ಇರುವ ಡಿಜಿಟಲ್ ಪಿನ್ ನಂಬರ್ 11 ಗೆ ಕನೆಕ್ಟ್ ಮಾಡಿದೀನಿ. ಸೊ ಗೈಸ್ ಇವಾಗ HC05 ಬ್ಲೂಟೂತ್ ಮಾಡ್ಯೂಲ್ ಮತ್ತೆ LCD ಡಿಸ್ಪ್ಲೇ ಗೆ ಕನೆಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ನಾವು ಒಂದು ಪ್ಯಾಸಿವ್ ಬಜಾರ್ ನ ಕನೆಕ್ಟ್ ಮಾಡ್ಬೇಕಾಗುತ್ತೆ ಆರ್ಡಿನೋ ಯೂನೋಗೆ. ಸೊ ಗೈಸ್ ಇವಾಗ ನೀವು ಇಲ್ಲಿ ನೋಡಬಹುದು, ನಾನು ಇಲ್ಲಿ 2 ಮೇಲ್ ಟು ಫಿಮೇಲ್ ಜಂಪರ್ ವೈರ್ ನ ತಗೊಂಡಿದ್ದೀನಿ. ಜಂಪರ್ ವೈರ್ ನ ಪ್ಯಾಸಿವ್ ಬಜಾರ್ ಅಲ್ಲಿ ನೆಗೆಟಿವ್ ಗೆ ಕನೆಕ್ಟ್ ಮಾಡ್ತೀನಿ. ಹಾಗೆ ಪಾಸಿಟಿವ್ ವೈರ್ ನ ಪ್ಯಾಸಿವ್ ಬಜಾರ್ ಅಲ್ಲಿ ಪಾಸಿಟಿವ್ ಅಂತ ಇದೆ ನೋಡಿ, ಅಲ್ಲಿಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಇವಾಗ ನೋಡಬಹುದು ಗೈಸ್, ಈ ತರ ಕನೆಕ್ಟ್ ಮಾಡಿದೀನಿ ನಾನು. ಈ ಒಂದು ಪ್ಯಾಸಿವ್ ಬಜಾರ್ ಅಲ್ಲಿ ಈ ಸೈಡ್ ಅಲ್ಲಿ ನೀವು ನೋಡಿದ್ರೆ ಪ್ಲಸ್ ಸಿಂಬಲ್ ಇದೆಯಲ್ಲ, ಆ ಒಂದು ಸೈಡ್ ಪಾಸಿಟಿವ್ ಆಗಿರುತ್ತೆ. ಆ ಒಂದು ಪಿನ್ ನ ಡಿಜಿಟಲ್ ಪಿನ್ ನಂಬರ್ 8 ಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಇವಾಗ ನೋಡಬಹುದು, ಪ್ಯಾಸಿವ್ ಬಜಾರ್ ಅಲ್ಲಿ ಪಾಸಿಟಿವ್ ವೈರ್ ನ ಡಿಜಿಟಲ್ ಪಿನ್ ನಂಬರ್ 8 ಗೆ ಕನೆಕ್ಟ್ ಮಾಡಿದೀನಿ. ಹಾಗೆ ಪ್ಯಾಸಿವ್ ಬಜಾರ್ ಅಲ್ಲಿ ನೆಗೆಟಿವ್ ಸೈಡ್ ನ ಈ ಒಂದು ಆರ್ಡಿನೋ ಯೂನೋದಲ್ಲಿ ಇರುವ ಗ್ರೌಂಡ್ ಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ ಗೈಸ್. ಇವಾಗ ನೋಡಬಹುದು, ನಾನು ಈ ತರ ಕನೆಕ್ಟ್ ಮಾಡಿದೀನಿ. ಸೊ ಗೈಸ್ ಇವಾಗ ಕನೆಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಬನ್ನಿ ಆರ್ಡಿನೋ ಯೂನೋಗೆ ಕೋಡ್ ನ ಅಪ್ಲೋಡ್ ಮಾಡೋ ಟೈಮ್ ಬಂದಿದೆ, ಅಪ್ಲೋಡ್ ಮಾಡೋಣ ಗೈಸ್. ಸೊ ಗೈಸ್ ಇವಾಗ ನೀವು ಇಲ್ಲಿ ನೋಡಬಹುದು, ನಾನು ಕೋಡ್ ಎಲ್ಲ ಬರೆದು ಇಟ್ಕೊಂಡಿದ್ದೀನಿ. ಆರ್ಡಿನೋ ಯೂನೋಗೆ ಸರ್ಕ್ಯೂಟ್ ಡಯಾಗ್ರಾಮ್ ಮತ್ತೆ ಕೋಡ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೋಡಬಹುದು. ಇವಾಗ ಗೈಸ್ ಇವಾಗ ನೀವು ಇಲ್ಲಿ ನೋಡಬಹುದು, ನಾನು ಈ ತರ ಸೆಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ ಇಲ್ಲಿ ನೋಡಬಹುದು ಅಪ್ಲೋಡ್ ಅಂತ ಇದೆಯಲ್ಲ, ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ.
ಕ್ಲಿಕ್ ಮಾಡಾಗ ನೋಡ್ಬೋದು ಕೆಳಗಡೆ ಕಂಪೈಲಿಂಗ್ ಸ್ಕೆಚ್ ಅಂತ ಬರ್ತಿದೆ. ಇದೇನಂದ್ರೆ ನಾನು ಬರ್ದಿರೋ ಕೋಡ್ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಿದೆ. ಇವಾಗ ನೋಡ್ಬೋದು ಗೈಸ್ ಡನ್ ಅಪ್ಲೋಡಿಂಗ್ ಅಂತ ಬಂದಿದೆ. ಅಪ್ಲೋಡ್ ಆದ್ಮೇಲೆ ಈ ತರ ಬರುತ್ತೆ, ಬ್ಲೂಟೂತ್ LCD ರೆಡಿ ಅಂತ ಬರುತ್ತೆ ಗೈಸ್. ಇವಾಗ ಬನ್ನಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ ಗೈಸ್. ಇವಾಗ ನೀವು ಇಲ್ಲಿ ನೋಡ್ಬೋದು ನಾನು ಈ ತರ ಎಲ್ಲ ಕನೆಕ್ಷನ್ಸ್ ನ ಕೊಟ್ಟಿದ್ದೀನಿ, ಆಡಿಯೋಗೆ ಪವರ್ ಸಪ್ಲೈ ಕೊಟ್ಟಿದ್ದೀನಿ. ಇವಾಗ ಸ್ವಿಚ್ ನ ಆನ್ ಮಾಡಿ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಆನ್ ಮಾಡಿದ ತಕ್ಷಣ ಈ ತರ ಬರುತ್ತೆ ಬ್ಲೂಟೂತ್ LCD ರೆಡಿ ಅಂತ. ಹಾಗೆ ನೀವು ಇಲ್ಲಿ ನೋಡ್ಬೋದು HC05 ಬ್ಲೂಟೂತ್ ಮಾಡ್ಯೂಲ್ ಅಲ್ಲಿ ರೆಡ್ ಲೈಟ್ ಆನ್ ಆಗಿದೆ ಅಲ್ವಾ. ಸೊ ಹಾಗೆಲ್ಲ ಬಂದ್ರೆ ಈ ಒಂದು ಸರ್ಕ್ಯೂಟ್ ಫುಲ್ ಪರ್ಫೆಕ್ಟ್ ಆಗಿದೆ, ಎಲ್ಲೂ ಏನು ಒಂದು ಎರರ್ ಇಲ್ಲ ಅಂತ. ಇವಾಗ ಬನ್ನಿ ಇದಕ್ಕೆ ನಾವು ಮೆಸೇಜ್ ನ ಸೆಂಡ್ ಮಾಡೋಣ ಗೈಸ್. ಇವಾಗ ನಿಮ್ ಹತ್ರ ಇರೋ ಮೊಬೈಲ್ ನ ತಗೊಂಡು ಸರ್ಚ್ ಬಾರ್ ಅಲ್ಲಿ ಸೀರಿಯಲ್ ಬ್ಲೂಟೂತ್ ಸರ್ಚ್ ಮಾಡಿದ್ರೆ ಇಲ್ಲೇ ಬಂದಿದೆ ನೋಡಿ, ಸೀರಿಯಲ್ ಬ್ಲೂಟೂತ್ ಟರ್ಮಿನಲ್ ಅಂತ ಬಂದಿದೆ ನೋಡ್ಬೋದು ಗೈಸ್. ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ಫಸ್ಟ್ ಅಲ್ಲೇ ಬಂದಿದೆ ಸೀರಿಯಲ್ ಬ್ಲೂಟೂತ್ ಟರ್ಮಿನಲ್ ಅಂತ. ಇವಾಗ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಣ ಗೈಸ್. ಇವಾಗ ನೀವು ಇಲ್ಲಿ ನೋಡ್ಬೋದು ಇನ್ಸ್ಟಾಲ್ ಅಂತ ಬಂದಿದೆ. ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಈ ತರ ಇಂಟರ್ಫೇಸ್ ಬರುತ್ತೆ. ಇವಾಗ ಬ್ಲೂಟೂತ್ ನ ಆನ್ ಮಾಡ್ಕೊಳ್ಳೋಣ. ನೋಡ್ಬೋದು ಬ್ಲೂಟೂತ್ ನ ಆನ್ ಮಾಡ್ಕೊಂಡಿದೀನಿ. ಹಾಗೆ ಇವಾಗ ಸೈಡ್ ಅಲ್ಲಿ 3 ಬಾರ್ಸ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿವೈಸಸ್ ಅಂತ ಬಂದಿದೆ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರಿಫ್ರೆಶ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಈ ತರ ಆಪ್ಷನ್ ತೋರಿಸ್ತಿದೆ. ಅಲೋ ಅಂತ ಕ್ಲಿಕ್ ಮಾಡ್ತೀನಿ. ಅಲೋ ಅಂತ ಕ್ಲಿಕ್ ಮಾಡಿದ್ರೆ ಈ ತರ ಇಂಟರ್ಫೇಸ್ ಬಂದಿದೆ ಗೈಸ್. ಇಲ್ಲಿ ನಾವು ಇವು HC05 ಮೇಲೆ ಕ್ಲಿಕ್ ಮಾಡಿ ಇವಾಗ ಕನೆಕ್ಟಿಂಗ್ ಅಂತ ಬರ್ತಿದೆ ನೋಡ್ಬೋದು, ಕನೆಕ್ಟೆಡ್ ಆಗಿದೆ. ಇಲ್ಲಿ ನಾನು ಐ ಅಂತ ಕಳಿಸ್ತೀನಿ, ಐ ಆರ್ಡಿನೋ ಯುನೋ ಅಂತ ಕಳಿಸ್ತೀನಿ. ನೋಡ್ಬೋದು ಗೈಸ್ ಈ ತರ ನಾನು ಟೈಪ್ ಮಾಡ್ಕೊಂಡಿದೀನಿ. ಇವಾಗ ಸೆಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಇದೆ ನೋಡಿ ಈ ಒಂದು ಆಪ್ಷನ್ ಮೇಲೆ ಸೆಂಡ್ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಇಲ್ಲಿ 2 ಸಾರಿ ಟ್ಯೂನ್ ಬಂದು ಆಮೇಲೆ ಐ ಆರ್ಡಿನೋ ಯುನೋ ಅಂತ ಬಂದಿದೆ. ಇವಾಗ ನಾನು ಇವಾಗ ನೀವು ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಎಲೆಕ್ಟ್ರೋ ಕನ್ನಡ ಲ್ಯಾಬ್ ಅಂತ ಟೈಪ್ ಮಾಡಿ ಇಟ್ಕೊಂಡಿದೀನಿ. ಇವಾಗ ಸೆಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು 2 ಸಾರಿ ಟ್ಯೂನ್ ಬಂದು ಎಲೆಕ್ಟ್ರೋ ಕನ್ನಡ ಲ್ಯಾಬ್ ಅಂತ ಬಂದಿದೆ ಗೈಸ್. ನೋಡ್ಬೋದು ಮತ್ತೆ ಇನ್ನೊಂದ್ಸರಿ ಹಾಯ್ ಅಂತ ಕಳಿಸ್ತೀನಿ. ನೋಡ್ಬೋದು ಗೈಸ್ ಈ ತರ ಬರ್ತಿದೆ ಗೈಸ್. ಆರ್ಡಿನೋ ಯುನೋಗೆ ಸರ್ಕ್ಯೂಟ್ ಡಯಾಗ್ರಾಮ್ ಮತ್ತೆ ಕೋಡ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೋಡ್ಬೋದು. ಸೊ ಗೈಸ್ ಇಷ್ಟೇ ಈ ಒಂದು ಎಕ್ಸ್ಪೆರಿಮೆಂಟ್. ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಗೈಸ್.